find the LCM and HCF of the following pair of integers and verify that LCM into HCF is equal to product of the two numbers. ಸೊ ಕೊಟ್ಟಿರೋ ನಂಬರ್ ಯಾವುದು 26 91. ಯಾವ ಮೆಥಡ್ ಬೇಕಾದ್ರೂ ಉಪಯೋಗಿಸ್ಬೋದು ನೀವು ಕಂಡುಹಿಡಿಯೋದಕ್ಕೆ. ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಉಪಯೋಗಿಸ್ತೀನಿ, ಈಸಿ ಆಗುತ್ತೆ ಕೆಲಸ, ಸರಿನಾ? ಸೊ ಮೊದಲನೇದಾಗಿ ಪ್ರೈಮ್ ಫ್ಯಾಕ್ಟರ್ ಫಾರ್ಮ್ ಬರೀಬೇಕು. ಪ್ರೈಮ್ ಫ್ಯಾಕ್ಟರ್ ಫಾರ್ಮ್. ಸೊ 26 ಹೇಗೆ ಬರೀಬೋದು? 26ನ 2 into 13, 91, 7 into 13 ಅಲ್ವಾ? ಮತ್ತು ನೆಕ್ಸ್ಟು HCF ಕಂಡುಹಿಡಿಬೋದು ಡೈರೆಕ್ಟಾಗಿ. HCF ಆಫ್ 26 and 91 ಎಷ್ಟು ಬರುತ್ತೆ? ಯಾವ್ದು ಕಾಮನ್ ಇದೆ ನಂಬರು? 13. ಲೋಯೆಸ್ಟ್ ಪವರ್ ಏನು? 1. ಅದು ನಿಮ್ಮ HCF. LCM ಏನು? ಆಫ್ 26 and 91 is equal to ಎಲ್ಲ ನಂಬರ್ ಬರೀರಿ, ಅದು ಹೈಯೆಸ್ಟ್ ಪವರ್ ಬರೀಬೇಕಾಗುತ್ತೆ. ಸೊ ಹೈಯೆಸ್ಟ್ ಪವರ್ ಬಂದು ಎಲ್ಲ ಒಂದು. ಸೊ 17 into 13 is 91, ನಮ್ಗೆ ಗೊತ್ತಿದೆ ಅದು. ಇಂಟು 2 ವಿಲ್ ಬಿ 182. ಆಯಿತಾ? ನೆಕ್ಸ್ಟು ವೆರಿಫಿಕೇಷನ್. ಸೊ ಏನು ವೆರಿಫೈ ಮಾಡಬೇಕು? LCM ಬಿಟ್ವೀನ್ 26 into 91 into HCF between 26 and 91, not into, sorry, is equal to 26 into 91. So LCM is prime factor formula ಬರೀರಿ, ಈಸಿ ಆಗುತ್ತೆ. 7 into 13 into 2 into HCF is 13. LCM ಬಂದು 2 into 13 this is 7 into 13, ಸರಿನಾ? ಸೊ 2 into 7 into 13 to the power of 2. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ 2 into 7 into 13 to the power of 2. ಸೊ ಎರಡೂ ಒಂದೇ ಅಲ್ವಾ? ಹಾಗಾಗಿ ಇದು ಟ್ರೂ ಸ್ಟೇಟ್ಮೆಂಟ್. ಕೊನೆಯದಾಗಿ ನಿಮ್ಮ ಉತ್ತರ ಹೆನ್ಸ್ ವೆರಿಫೈಡ್. ಅಷ್ಟೇ, ಸರಿನಾ? ಮುಂದಿನ ಪ್ರಶ್ನೆ. ಪಾಸ್ ಮಾಡಿ ಟ್ರೈ ಮಾಡಿ ನೀವೇ. ಹ್ಞೂ 510 ಇಲ್ಲಿ ಬೇಕಾದ್ರೆ ಲೆಂದಿ ಪ್ರೋಸೆಸ್ ಉಪಯೋಗಿಸೋಣ. ಸೊ 2 ಇಂದ ಶುರು ಮಾಡ್ಬೋದು, ಇಲ್ಲ 5 ಇಂದ ಶುರು ಮಾಡ್ಬೋದು. 102, 2 51, 3 17 ಅಲ್ವಾ? 17 3 51 ಕರೆಕ್ಟಾಗಿದೆ. 92, 2 ಇಂದ ಶುರು ಮಾಡೋಣ. 4 and 6, 2 23, ಪ್ರೈಮ್ ನಂಬರು ನಿಲ್ಲಿಸೋಣ. ಸೊ ಕೊನೆಯದಾಗಿ 510 is equal to 2 into 3 into 5 into 17 ಅಂತ ಬರೀರಿ. ನೆಕ್ಸ್ಟು 92 is equal to 2 square into 23 ಅಂತ ಬರೆಯೋಣ. ಆಯ್ತಲ್ವಾ? ಕೊನೆಯದಾಗಿ HCF between 510 and 92 is the common factor with the lowest power. ಅಷ್ಟೇ. LCM ಕಾಮನ್ ಫ್ಯಾಕ್ಟರ್ ಬಿಟ್ಟು ಆ್ಯಕ್ಚುಲಿ ಎಲ್ಲ ಫ್ಯಾಕ್ಟರ್ ವಿತ್ ದ ಹೈಯೆಸ್ಟ್ ಪವರ್. ಸ್ಕ್ವೇರ್, ಇದು ಸ್ಕ್ವೇರ್ ಬರುತ್ತೆ, ಇನ್ನೇನು ಇಲ್ಲ. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಟ್ರಿಕ್ ಉಪಯೋಗಿಸೋಣ. ಏನು? 2 into 3 into 5 into 17, ಆಯಿತಾ? ದಟ್ ಈಸ್ ಸಮಥಿಂಗ್ ಬಟ್ 510. ಸೊ 2 into 2 ಸ್ಕ್ವೇರ್ನ 2 into 3 into 5 into 17 ಅಂತ ಬರೆದ್ರೆ 510 ಆಗುತ್ತೆ. ಮಿಕ್ಕಿದ್ದು 23. ಸೊ ಇದು ಈಸಿ ಮಲ್ಟಿಪ್ಲೈ ಮಾಡೋದು. ಇವಾಗ 500 ಅಂತ ಹೇಳಿದ್ರೆ 1020 ಆಗುತ್ತೆ ಇಂಟು 23
ಸೊ 0 6 46 23 ಅಷ್ಟೇ. ಕೊನೆಯದಾಗಿ ವೆರಿಫಿಕೇಷನ್ನು. ಸೊ ವೆರಿಫಿಕೇಷನಲ್ಲಿ ಏನು ವೆರಿಫೈ ಮಾಡಬೇಕು? HCF ಆಫ್ 150 ಆ್ಯಂಡ್ 92 ಮತ್ತು LCM ಆಫ್ 1510 ಆ್ಯಂಡ್ 92 150 ಅಲ್ಲ ಇಸ್ ಈಕ್ವಲ್ ಟು 510 ಆ್ಯಂಡ್ 92. ಇದು 2, ಅದು 2 ಸ್ಕ್ವೇರ್ ಇಂಟು 3 ಇಂಟು 5 ಇಂಟು 17 ಇಂಟು 23, ತುಂಬ ದೊಡ್ಡ ನಂಬರು. ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ರೈಮ್ ಫ್ಯಾಕ್ಟರ್ ಫಾರ್ಮುಲಾ ಬರೆಯೋಣ. 2 ಇಂಟು 3 ಇಂಟು 5 ಇಂಟು 17 92 2 ಸ್ಕ್ವೇರ್ ಇಂಟು 23. ಸೊ ಇವಾಗ ಎಕ್ಸ್ಪೋನೆಂಟ್ಸ್ ಉಪಯೋಗಿಸಿ ಸೇಮ್ ಬೇಸ್ ಇರೋ ಅಂಥದ್ದು ಪವರು ಹೆಚ್ಚಾಗುತ್ತೆ. ಮಿಕ್ಕಿದ್ದು ಹಾಗೆ ಕಾಪಿ ಮಾಡ್ಕೊಬೇಕು. ಇಲ್ಲೂ ಕೂಡ ಸೇಮ್ ಬೇಸ್ ಇರೋವಂಥದ್ದು ಪವರ್ ಆ್ಯಡ್ ಮಾಡಬೇಕು, ಮಿಕ್ಕಿದ್ದನ್ನ ಹಾಗೆ ಕಾಪಿ ಮಾಡ್ಕೊಬೇಕು. ಸೊ LHS RHS ಈಕ್ವಲ್ ಆಗಿದೆ. ಇದು ಟ್ರೂ ಸ್ಟೇಟ್ಮೆಂಟು, ಹಾಗಾಗಿ ಹೆನ್ಸ್ ವೆರಿಫೈಡ್. ಸರಿನಾ? ಅಷ್ಟೇ. ಕೊನೆ ಪ್ರಶ್ನೆ ನೀವೇ ಟ್ರೈ ಮಾಡಿ. ಸೊ 336 ಪಾಸ್ ಮಾಡಿ ಟ್ರೈ ಮಾಡಿದ್ದೀರಾ ಅನ್ಕೊತೀನಿ. ಇವಾಗ ಹೇಳ್ತೀನಿ ಉತ್ತರ. 112 ಅಲ್ವಾ? 3 3 ಹೋಗುತ್ತಲ್ವಾ? 3 ಹೋಗಲ್ಲ, ಇದು ಹೋಗಲ್ಲ. 3 ಹೋಗಲ್ಲ, ಇದು 2 ಹೋಗುತ್ತೆ. 5 6 2 2 8 2 and 14 2 and 7. ಮುಂದಿಂದು 54 2 and 27 ಏನಂತ ಹೇಳಿದ್ರೆ 3 ಕ್ಯೂಬ್, ಹಾಗಾಗಿ ನಿಲ್ಲಿಸ್ಬೋದಿಲ್ಲ. ಇದು ನಿಮ್ಮ ಕೆಲಸ ಅಂದರೆ ನಿಮಗೋಸ್ಕರ ಇದು ಮಾಡ್ಕೊಳೋದು. ಸೊ ಹಾಗಾಗಿ ಏನು ಪೂರ ನೋಡಿಸ್ಬೇಕು ಅಂತೇನಿಲ್ಲ. 336 is equal to 2 to the power of 5 ಅಲ್ವಾ? 5 ಅಲ್ಲ, ಸಾರಿ 4 into 3 into 7 and 54 is 2 to the power of 1 into 3 cube. So ಇದಾಯಿತು ಅಂದಮೇಲೆ HCF of 336 and 54 is ಕಾಮನ್ ಫ್ಯಾಕ್ಟರ್ ಬರೀರಿ, ಲೋಯೆಸ್ಟ್ ಪವರು ಬರ್ಕೊಬೇಕಾಗುತ್ತೆ. ನೆಕ್ಸ್ಟು ಇದು ಉತ್ತರ ಬಂದು 6. LCM of 336 and 54 ಒಂದು ಏನಾಗುತ್ತೆ ನಿಮ್ಮ ಫ್ಯಾಕ್ಟರ್ಸ್ 2 into 3 into 7 ಅಂತ ಬರ್ಕೊಳ್ಳಿ. ಅದ್ರದ್ದು ಹೈಯೆಸ್ಟ್ ಪವರ್ 4 ಆಯಿತು, ಇಲ್ಲಿ ಕ್ಯೂಬ್ ಆಯಿತು. ಇದು ನಿಮ್ಮ ಉತ್ತರ. ಸೊ ಇದನ್ನು ನಾವು ಮಲ್ಟಿಪ್ಲೈ ಹೇಗೆ ಮಾಡೋದು ಅಂತ ಹೇಳಿದ್ರೆ ಟ್ರಿಕ್ ಉಪಯೋಗಿಸೋಣ. 2 to the power of 4 into 3 into 7 336 ಆಗುತ್ತೆ. ಮಿಕ್ಕಿದೆಷ್ಟಿದೆ? 3 ಸ್ಕ್ವೇರ್ ಮಿಕ್ಕುತ್ತೆ, ಹಾಗಾಗಿ 9 ಅಂತ ಬರ್ಕೊತೀನಿ. ಇನ್ನೊಂದ್ಸತಿ ಹೇಳ್ತೀನಿ. 2 to the power of 4 into 3 into 7 into 3 ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಸೊ ಈ ಭಾಗ 336 ಆಗುತ್ತೆ. ನೆಕ್ಸ್ಟ್ ಏನಿದ್ರು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸುಲಭ ಆಯ್ತಲ್ಲ? ಸೊ ಇದು 10 ಮತ್ತು 1. ಸೊ ಇಲ್ಲಿ ನಾನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿದೆ. 2 0 3 3024 ಇದು ನಿಮ್ಮ ಉತ್ತರ. ಸೊ ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ ಅದು ನೀವು ಬೇಸಿಕ್ಸಲ್ಲಿ ನೋಡ್ಕೊಬೋದು. ವೆರಿಫಿಕೇಷನ್ ಕೊನೆಯದಾಗಿ. ಸೊ ಏನು ವೆರಿಫಿಕೇಷನ್ ಬಂದು ಇಲ್ಲಿ HCF ಆಫ್ 336 and 54 into LCM of 336 and 54
should be equal to 336 into 54 ಅಂತ ವೆರಿಫೈ ಮಾಡಬೇಕು. ಸಿಂಪಲ್ಲು. ಪ್ರೈಮ್ ಫ್ಯಾಕ್ಟರ್ ಫಾರ್ಮುಲಾ ಬರ್ಕೊಳ್ಳಿ. 2 to the power of 1 into ಸಾರಿ ಅದಲ್ಲ, ಎಚ್ ಸಿ ಎಫ್ ಬಂದು 6 ಅಲ್ವಾ? 2 to the power of 1 into 3 to the power of 1 into 2 to the power of 4 into 3 cube into 7 is equal to 336 ಬಂದು 2 to the power of 4 3 into 7 54 ಬಂದು 2 to the power of 1 into 3 to the power of 3. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಮಾರ್ಕ್ ಮಾಡ್ಕೊಳ್ಳೋಣ. 2 to the power of 5 into 3 to the power of 4 into 7. ಈ ಕಡೆನೋ ಟ್ರೈ ಮಾಡಿ, ಅದೇ ಉತ್ತರ ಬರುತ್ತೆ. ಸೊ 2 to the power of 5 into 3 to the power of 4 into 7. It's a true statement ಅಲ್ವಾ? Hence verified. ಅಷ್ಟೇ, ಡನ್.